ನಾಳೆ ನೋಡಿದ್ರೆ ಉಗಾದಿ ಹಬ್ಬಕ್ಕೂ ಈ ಗ್ರಹಣಕ್ಕೂ ಏನಾದರೂ ಲಿಂಕ್ ಇದೆಯಾ? ಚಂದ್ರಗ್ರಹಣ ಮುನ್ಮೊನ್ನೆ ತಾನೇ ನೋಡಿದ್ವಿ. ಆ ಗ್ರಹಣದಿಂದ ಈ ಗ್ರಹಣ ತನಕ ಆಗುವಂತಹ ಸಮಸ್ಯೆಗಳು ಏನು, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಮತ್ತೊಬ್ಬ ಗುರುಗಳು ಆಡ್ ಆನ್ ಆಗಿದ್ದಾರೆ, ಪ್ರಣವ ಶರ್ಮಾ ಅಂತ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಈಗ ಈ ಗ್ರಹಣ ಆರಂಭ ಆಗಿದೆ ಅರ್ಚಕರೇ, ಮುಗಿಯೋ ಸಮಯ, ಮಧ್ಯಂತರ ಕಾಲ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ. ಪ್ರಥಮವಾಗಿ ನಾನು ಗ್ಯಾರಂಟಿ ಚಾನಲ್ಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಕರ್ನಾಟಕಾದ್ಯಂತ ಸಾರ್ವಜನಿಕವಾಗಿ ಎಲ್ಲರೂ ಸಮೃದ್ಧಿಯಾಗಿ ಸುಖ ಶಾಂತಿಯಿಂದ ಬಾಳಲಿ ಅಂತ ನಮ್ಮ ಗ್ಯಾರಂಟಿ ಚಾನಲ್ ಪರವಾಗಿ ಬೇಡ್ಕೊಳ್ತೇನೆ. ಓಂ ಶಕ್ತಿ ಶಾರದಾಂಬೆ ನಮೋ ನಮಃ. ಮೇಡಮ್ ಅವರೇ, ಇದು ರಾಹುಗ್ರಸ್ತ ಸೂರ್ಯಗ್ರಹಣ. ಇದು ಭಾರತೀಯ ಪ್ರಾಮಾಣಿಕತೆ ಸಮಯ ಸೂರ್ಯಗ್ರಹಣ ಮಾರ್ಚ್ 20 ಮಧ್ಯಾಹ್ನ 2:20ಕ್ಕೆ ಪ್ರಾರಂಭ ಆಗುತ್ತೆ. ಗರಿಷ್ಠ ಗ್ರಹಣ ಸಂಜೆ 4:17ಕ್ಕೆ ಸಂಭವಿಸುತ್ತದೆ ಮತ್ತು ಈ ಘಟನೆಯು ಸಂಜೆ 6:13ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಇದು ಸುಮಾರು 4 ಗಂಟೆಗಳು ಇರುತ್ತದೆ ಈ ಗ್ರಹಣ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸೂತಕ ಕಾಲವು ಸೂರ್ಯಗ್ರಹಣಕ್ಕೆ 12 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಆದರೆ ಭಾರತದಲ್ಲಿ ಈ ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ, ಆದ್ದರಿಂದ ಸೂತಕ ಅವಧಿಯು ನಮಗೆ ಅನ್ವಯಿಸುವುದಿಲ್ಲ. ಇದು ನಮ್ಮ ಒಂದು ಈ ಭಾಗಸ ಸೂರ್ಯಗ್ರಹಣವು ದೀರ್ಘ ಮತ್ತು ಅಗಲವಾದ ಮಾರ್ಗವನ್ನು ಹೊಂದಿದ್ದು ಉತ್ತರ ಅಮೆರಿಕ ತೀವ್ರ ಪೂರ್ವದಲ್ಲಿ ಹುಟ್ಟಿ ರಷ್ಯಾದ ಸೈಬೇರಿಯಾದಲ್ಲಿ ಮುಳುಗಲಿದೆ. ಈಶಾನ್ಯ ಉತ್ತರ ಅಮೆರಿಕ, ಗ್ರೀನ್ಲ್ಯಾಂಡ್, ಪಶ್ಚಿಮ ಯುರೋಪ್, ವಾಯುವ್ಯ ಮತ್ತು ಉತ್ತರ ಮಧ್ಯ ರಷ್ಯಾ, ವಾಯುವ್ಯ ಆಫ್ರಿಕಾ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಆರ್ಕ್ಟಿಕ್ನಿಂದ ಕನಿಷ್ಠ ಸ್ವಲ್ಪ ಭಾಗಶಃ ಸೂರ್ಯಗ್ರಹಣ ಗೋಚರಿಸುತ್ತದೆ. ದಕ್ಷಿಣ ಅಮೆರಿಕ, ಏಷ್ಯಾ, ಬಹುತೇಕ ಎಲ್ಲ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪೆಸಿಫಿಕ್ ಮಹಾಸಾಗರ ಮತ್ತು ಉತ್ತರ ಅಮೆರಿಕದ ಹೆಚ್ಚಿನ ಭಾಗಗಳು ಈ ಗ್ರಹಣವನ್ನು ತಪ್ಪಿಸಿಕೊಳ್ಳುತ್ತವೆ. ಈಗ ನಾವು ಅದ್ರ ಜೊತೆಗೆ ನಮ್ಮ ದೇಶದ ಒಂಚೂರು ನೋಡ್ಬಿಡೋಣ ಸರ್. ಇದು ಯಾರ ಹೇಳ್ಬಿಡ್ತೀನಿ, ಒಂದು ಸೆಕೆಂಡ್, ಒಂದು ನಿಮಿಷ. ಈ ಗ್ರಹಣವು ಸೂರ್ಯಗ್ರಹಣವಾಗಿದ್ದು ಉತ್ತರ ಭಾದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ಕಟಕ, ಸಿಂಹ ಮತ್ತು ಕನ್ಯಾ ಲಗ್ನದಲ್ಲಿ ನಡೆಯುತ್ತದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಹಾಗಾಗಿ ಗ್ರಹಣದ ಆಚರಣೆ ಇರುವುದಿಲ್ಲ. ನಮಗೆ ತಲೆನೋವಿಲ್ಲ, ಅದನ್ನ ಗ್ರಹಣ ಇರುವುದಿಲ್ಲ. ಇದ್ರ ಜೊತೆಗೆ ಇದ್ರ ಬಗ್ಗೆ ಕೇಳ್ತೀನಿ ನಾನು. ಇನ್ನು ಪ್ರಣವ ಶರ್ಮಾ ಗುರುಗಳೇ, ಇವತ್ತಿನಿಂದ ಶನಿ ಮೀನಕ್ಕೆ ಪ್ರವೇಶ ಅಂತ ನಾನು ಓದ್ಪಟ್ಟೆ ಅಥವಾ ಕೇಳಲ್ಪಟ್ಟೆ. ಇದ್ರ ಬಗ್ಗೆ ಹೇಳಿ, ಯಾವ ರೀತಿಯ ಪ್ರಭಾವವನ್ನು ಎದುರಿಸಬೇಕಾಗತ್ತೆ? ಮತ್ತೆ ನಾವು ಅಂತ ತಿಳ್ಕೊಂಡ್ರೆ ಶನಿ ಅಂದ್ರೆ ಮುಗಿತು, ಕೆಟ್ಟದೆಲ್ಲ ಆರಂಭನೆ ಆಯ್ತು. ತುಂಬಾ ಒಳ್ಳೆ ಪ್ರಶ್ನೆ. ಅಂದ್ರೆ ಗ್ರಹಣ ಎಫೆಕ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಭಾರತಕ್ಕೆ ಇಲ್ಲ ಅನ್ನುವಂಥದ್ದು ಇರೋ ಕಾರಣದಿಂದ ಅದರ ಎಫೆಕ್ಟ್ ಆಗತ್ತೋ ಇಲ್ವೋ. ಆದರೆ ತುಂಬಾ ಒಳ್ಳೆ ಪ್ರಶ್ನೆ ನೀವೇನು ಕೇಳಿದ್ದೀರಾ ಅಂತಂದ್ರೆ, ಗ್ರಹದ ಬದಲಾವಣೆ. ಪ್ರಕೃತಿ ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ನಾವು ಅನ್ಕೋಬೋದು ಎಲ್ಲೋ ಲಕ್ಷಾಂತರ ಮೈಲುಗಳು ದೂರ ಇರುವಂತಹ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಕೊಡುತ್ತಾ ಅಂತ ಇತ್ತೀಚಿನ ಜನಗಳ ವಾದ. ಆದರೆ ಎಲ್ಲೋ ಎಷ್ಟೋ ಲಕ್ಷಾಂತರ ಮೈಲುಗಳು ದೂರ ಇರುವಂತಹ ಸೂರ್ಯನಿಂದ ಬೆಳಕು ಬಿದ್ದರೆ ಭೂಮಿಯಲ್ಲಿ ಜೀವ ಅನ್ನುವಂಥದ್ದು ನಿಂತ್ಕೊಳ್ಳೋದು. ಅದರ ಜೊತೆಗೆ ಚಂದ್ರನ ಗುರುತ್ವಾಕರ್ಷಣೆ ಅನ್ನುವಂಥದ್ದೇ ನಮ್ಮ ಈ ಭೂಮಿ ಮೇಲೆ ಆಗುವಂತಹ ಅಲೆಗಳು ಮತ್ತೆ ಚಂದ್ರನ ಕಿರಣಗಳು ಔಷಧಿಗಳು ಅಂದ್ರೆ ಬೆಳೆಯುವಂಥ ಸಸ್ಯಗಳಿಗೆ ಅದು ಹೇತುಕವಾಗಿರುವಂಥದ್ದು. ಹಾಗೆ ಗ್ರಹಗಳು ಅಂತ ಹೆಸರಿನಲ್ಲೇ ಹೇಳುವಂತಹ ರೀತಿಯಲ್ಲಿ ಯಾವುದು ಮನುಷ್ಯರನ್ನ ಗ್ರಹಿಕೆ ಮಾಡುತ್ತೆ ಅದನ್ನ ಗ್ರಹಗಳು ಅಂತ ಕರಿತೀವಿ. ಅಂತಹ ಗ್ರಹಗಳಲ್ಲಿ ಶನಿ ಅನ್ನುವಂತಹ ಗ್ರಹ ಏನಿದೆ, ಸ್ಯಾಟರ್ನ್ ಅಂತ ಕರಿತೇವೆ, ಅವನನ್ನ ಶನೈಶ್ವರ ಅಲ್ಲ, ಶನೈಶ್ಚರ. ಶನೈಹಿ ಅಂದ್ರೆ ಸಂಸ್ಕೃತದಲ್ಲಿ ನಿಧಾನ ಅಂತ, ಚರತಿ ಚಲಿಸುವವನು, ಹಾಗಾಗಿ ಅವನಿಗೆ ಶನೈಶ್ಚರ ಅಂತ. ಯಾಕೆ ಅಂತಂದ್ರೆ ನಮ್ಮ ಭೂಮಿಯನ್ನು ನಾವು ಕೇಂದ್ರವಾಗಿ ಅಂದ್ರೆ ಸೆಂಟರ್ ಪಾಯಿಂಟ್ ಆಗಿ ಇಟ್ಟುಕೊಂಡು ಗ್ರಹಗಳನ್ನು ನಾವು ನೋಡಿದಾಗ ಅತ್ಯಂತ ದೂರವಾಗಿರುವಂತಹ, ಭೂಮಿಯಿಂದ ತುಂಬ ದೂರವಾಗಿರುವಂಥ ಅಷ್ಟೇ ಅಲ್ಲ ಗ್ರಹ. ಹಾಗಂದ್ರೆ ಜ್ಯೋತಿಷಿಗಳಿಗೆ ಗೊತ್ತಿಲ್ವಾ, ಅದಾದ್ಮೇಲೆ ನೆಪ್ಟ್ಯೂನು, ಯುರೇನಸ್ಸು, ಪ್ಲೂಟೋ ಇದೆಲ್ಲ ಇದೆ ಅನ್ನೋದು ಗೊತ್ತಿಲ್ವಾ ಅಂತಂದ್ರೆ, ನಮ್ಮ ಭೂಮಿಗೆ ಯಾವ ಗ್ರಹಿಕೆ ಅನ್ನುವಂಥದ್ದು ಉಂಟಾಗಬಹುದು ಅದರಲ್ಲಿ ಕಡೆಯದಾಗಿರುವಂತಹ ಗ್ರಹ ಶನಿ. ಹಾಗಾಗಿ ಆ ಶನಿಗೆ ನಾವು ತುಂಬ ಮಾನ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಅವನನ್ನ ಮಂದ ಅಂತ, ನಮ್ಮ ಭೂಮಿಯಿಂದ ತುಂಬ ದೂರ ಇರುವಂತಹ ಕಾರಣ ನಮ್ಮ ಭೂಮಿಯನ್ನು ನಾವು ಕೇಂದ್ರವಾಗಿಟ್ಕೊಂಡಾಗ ಅವನು 30 ಡಿಗ್ರಿಯನ್ನು ಕ್ರಮಿಸ್ಲಿಕ್ಕೆ 30 ತಿಂಗಳ ಕಾಲವನ್ನು ತಗೋತಾನೆ. 1 ತಿಂಗಳು ಸೂರ್ಯ, ಹಾಗೆ 27 ಸರಿಸುಮಾರು ದಿವಸಗಳು ಚಂದ್ರ, ಹೀಗೆ 1 ತಿಂಗಳು ಇತ್ಯಾದಿ ಕುಜ ಇತ್ಯಾದಿ ಗ್ರಹಗಳಾದರೆ ಶನಿ ಮಾತ್ರ 30 ತಿಂಗಳು ತಗೋತಾನೆ. ಹಾಗಾಗಿ ಒಂದು ರಾಶಿಯ ಚಕ್ರವನ್ನು ಪೂರ್ಣ ಮಾಡಬೇಕು ಅಂತಂದಾಗ 30 ವರ್ಷಗಳ ಕಾಲ ಆಗತ್ತೆ.
ಅಂದ್ರೆ ಒಂದು ರಾಶಿಯಿಂದ ಇವಾಗ ಮೀನ ರಾಶಿಗೆ ಪ್ರವೇಶ ಆಗ್ತಿರುವಂಥದ್ದು 30 ವರ್ಷಗಳ ನಂತರ. 30 ವರ್ಷಗಳ ಹಿಂದೆ ನಮಗೆ ಇದೇ ಮೀನ ರಾಶಿಯಲ್ಲಿ ಶನಿ ಇದ್ದ. 94ನೇ ಇಸ್ವಿಯಲ್ಲಿ ಇದು ಆಗಿತ್ತು, ಮೀನಕ್ಕೆ ಸಂಚಾರ ಆದದ್ದು. ಈಗ 2025ನೇ ಇಸ್ವಿಯಲ್ಲಿ ಶನಿ ಇವಾಗ ಮೀನಕ್ಕೆ ಸಂಚಾರವನ್ನು ಆಗ್ತಾ ಇದ್ದಾನೆ. ಹಾಗಾಗಿ ಒಂದಷ್ಟು ಜನಗಳಿಗೆ ಆ ರಾಶಿಯಲ್ಲಿ 2.5 ವರ್ಷಗಳು ಇರೋ ಕಾಲದಲ್ಲಿ ಒಂದಷ್ಟು ರಾಶಿಗಳ ಅವರಿಗೆ ಒಂದೊಂದು ರೀತಿಯಾಗಿರುವಂತಹ ಫಲವನ್ನು ತಂದುಕೊಡುತ್ತೆ. ಅದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅಂತಂದರೆ, ಸಾಧಾರಣವಾಗಿ ಪಾಪಗ್ರಹಗಳು ಮತ್ತು ಶುಭಗ್ರಹಗಳು ಅಂತ 2 ಥರ ಗ್ರಹಗಳು. ಅದರಲ್ಲಿ ಶನಿಯನ್ನು ಪಾಪಗ್ರಹರು ಅಂತ ಹೇಳ್ತೀವಿ. ಅಂದರೆ ಏನು ಅರ್ಥ? ಅವರು ಪಾಪ ಮಾಡಿಬಿಟ್ಟಿದ್ದಾರೆ ಅಂತನಾ? ಈಗ ನಾವು ಪಾಪ ಅನ್ನುವಂಥ ಶಬ್ದವನ್ನು ನಾವು ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ಅಥವಾ ನಮ್ಗೆ ಯಾವುದರಿಂದ ಕೆಟ್ಟ ಫಲಗಳು ಪ್ರಾಪ್ತವಾಗೋದು ಅಂತಹ ಕರ್ಮಕ್ಕೆ ನಾವು ಪಾಪ ಅಂತ ಕರಿತೀವಿ. ಕರ್ಮ ಅವ್ನ ಪಾಪನ ಅವ್ನು ತಿಂತಾನೆ ಬಿಡು ಅಂತ. ಹಾಗಾದ್ರೆ ಪಾಪಗ್ರಹಗಳು ಅಂತಂದ್ರೆ ಏನು ಅಂತಂದ್ರೆ, ಪಾಪ ಮಾಡಿರೋದಕ್ಕೆ ಫಲವನ್ನಾಗಿ ಯಾರು ಕೊಡ್ತಾರೆ ಅವರಿಗೆ ಪಾಪ ಗ್ರಹಗಳು ಅಂತ ಕರಿತೀವಿ. ಹಾಗಾಗಿ ಶುಭ ಗ್ರಹಗಳಿಗೆ ಯಾರು ಫಲವನ್ನ ಕೊಡ್ತಾರೆ ಅವರು ಶುಭ ಗ್ರಹಗಳು, ಪಾಪಗ್ರಹಗಳು. ಶನಿ ಪಾಪಗ್ರಹ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರ. ಶನಿ ಒಂದು ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಅಂದ್ರೆ ಬರೀ ಕೆಡುಕಾಗುತ್ತೆ ಅಂತ ಬಂದೆ ಪೂರ್ತಿ ಹೇಳ್ತೀನಿ ನೋಡಿ. ಪಾಪಗ್ರಹಗಳು ಪಾಪ ಫಲವನ್ನ ಕೊಡ್ತಾರೆ ಅಂತ ಅಂದ್ರೆ ಏನು? ತೊಂದರೆ ಫಲ, ಅಶುಭ ಫಲ ಅನ್ನೋ ಅರ್ಥದಲ್ಲ. ನಾವು ಮಾಡಿರುವಂತಹ ಪಾಪಕ್ಕೆ ಫಲವಾಗಿ ಕೊಡ್ತಾರೆ ಅಂತ. ನಾವು ಪಾಪ ಮಾಡಿದ್ರೆ ಒಂದು ಪಕ್ಷದಲ್ಲಿ, ಆದ್ರೆ ಇದು ಯಾರಿಗೆ ಅನ್ವಯಿಸುತ್ತೆ ನೋಡಿ. ನಾನು ಸುಮ್ಮನೆ ಇದನ್ನ ನಾವು ಪೊಲಿಟಿಕಲ್ ಮಾಡೋದು ಬೇಡ, ಆದ್ರೆ ಸಾಡೆ ಸಾತಿ ಇರಬೇಕಾದ್ರೇನೆ ಮೋದಿಯವರು 2ನೇ ಸತಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇದರ ಅರ್ಥ ಏನು? ಕೆಟ್ಟದ್ದು ಮಾಡೋ ತರ ಇದ್ದಿದ್ರೆ ಯಾಕೆ ಅವ್ರಿಗೆ ಅಂತ ದೇಶದ ಅತ್ಯಂತ ಉನ್ನತವಾಗಿರುವಂತಹ ಹುದ್ದೆ, ಅರ್ಥ ಆಯ್ತಲ್ವಾ? ಅದನ್ನ ಹೇಗೆ ಕೊಟ್ಟ ಹಾಗಾದ್ರೆ ಅಂತಂದ್ರೆ, ಯಾರಿಗೆ ಪಾಪ ಒಂದು ಜಾಸ್ತಿ ಇರುತ್ತೆ, ಯಾರು ಧರ್ಮ ಮಾರ್ಗದಲ್ಲಿ ನಡೆದಿರಲ್ಲ ಅಂಥವರಿಗೆ ಶನಿ ಯಾವಾಗಲೂ ತೊಂದರೆಯನ್ನೇ ಉಂಟು ಮಾಡ್ತಾನೆ. ನಾವು ಧರ್ಮ ಮಾರ್ಗದಲ್ಲಿ ನಡಿತೀವಿ ಅಂತಾದರೆ ಶನಿ ಬಂದ್ರು ಯಾರು ಬಂದ್ರು ಏನೂ ನಮ್ಮನ್ನ ಮಾಡಲ್ಲ. ಹಾಗಾಗಿ ಅವನನ್ನ ಆಯುಷ್ಯಂ ಜೀವನೋಪಾಯಂ ಮರಣ. ಯಾರು ಸೋತ್ರು ಅಥವಾ ಏನೇನೋ ಈಗ ಸಮ್ ರೀಸನ್ಸ್ಗಳು ಓಡಾಡ್ತಾ ಇದೆ, ಅವರೆಲ್ಲ ಪಾಪ ಮಾಡಿದ್ದಾರೆ ಅಂತನಾ? ರಾಜಕಾರಣಿಗಳ ವಿಚಾರ ನೀವೇ ಪ್ರಸ್ತಾಪ ಮಾಡಿದ್ರಿ, ನಾನು ಬೇಡ ಅದು ಕೇಳ್ತೀನಿ. ನಾನು ಹೇಳ್ತೀನಿ, ನಾನು ವ್ಯಕ್ತಿಗತವಾಗಿ ಹೇಳಲ್ಲ, ಆದ್ರೆ ಸಾಧಾರಣವಾಗಿ ಒಂದು ವಿಚಾರ ಹೇಳ್ತೀನಿ. ಈ ಕರ್ಮ ಸಿದ್ಧಾಂತ ಬೆಂಕಿ ಇದ್ದ ಹಾಗೆ. ನನಗೆ ನಂಬಿಕೆ ಇಲ್ಲದೆ ಮುಟ್ಟಿದ್ರು ಸುಡತ್ತೆ, ನಂಬಿಕೆ ಇಟ್ಕೊಂಡು ಮುಟ್ಟಿದ್ರು ಸುಡತ್ತೆ. ಹಾಗಾಗಿ ಕರ್ಮ ಸಿದ್ಧಾಂತ ಹೇಗೆ ಹೇಳಿದ್ರೆ, ನಾವು ಮಾಡಿರುವಂತಹ ಕರ್ಮವನ್ನ ನಾವು ಫಲವಾಗಿ ಅನುಭವಿಸಲೇಬೇಕು. ಅದು ಶುಭ ಕರ್ಮ ಆಗಿರ್ಲಿ ಅಶುಭ ಕರ್ಮ ಆಗಿರ್ಲಿ, ಇದು ಸತ್ಯವಾಗಿರುವಂತ ವಿಚಾರ. ಹಾಗಾಗಿ ಒಳ್ಳೆಯದನ್ನ ನಾವು ಮಾಡಿದೀವಿ ಅಂತಂದ್ರೆ ಒಳ್ಳೆ ಫಲವನ್ನ ಅನುಭವಿಸ್ತೀವಿ, ಕೆಟ್ಟದನ್ನ ಮಾಡಿದೀವಿ ಅಂತಂದ್ರೆ ಕೆಟ್ಟ ಫಲವನ್ನ ಅನುಭವಿಸ್ತೀವಿ. ಆದ್ರೆ ಆ ಸೈಕಲ್ ಅನ್ನುವಂಥದ್ದು ಇಲ್ಲಿ ಇವಾಗ ಒಂದ್ಸತಿ ಪೆಡಲ್ ಹೊಡೆದ್ರೆ ಒಂದಷ್ಟು ಮುಂದೆ ಹೋದ್ಮೇಲೆ ಸೈಕಲ್ ನಿಲ್ಲತ್ತೆ. ಆದ್ರೆ ಆ ಪೆಡಲ್ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಸೈಕಲ್ ಮುಂದೆ ಹೋಗ್ತಿರುತ್ತೆ. ಹಿಂದೆ ಹೊಡೆದಿದ್ರೆ ಪೆಡಲ್ ಒಂದ್ ಸ್ವಲ್ಪ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸೈಕಲ್. ಇವಾಗ ಅನುಭವಿಸಿಲ್ವಲ್ಲ, ಎಷ್ಟೋ ಜನ ಪಾಪ ಮಾಡಿದಾರಲ್ವಾ ಅಂತ ಕೂಡ ಕೆಲವರು ಕೇಳ್ತಿರ್ತಾರೆ. ಹಿಂದ್ಗಡೆ ತುಳಿದಿರ್ತಾರಲ್ವ, ಒಳ್ಳೇದಿರುತ್ತಲ್ವಾ, ಒಂದಷ್ಟು ಮುಂದೆ ಕರ್ಕೊಂಡು ಬರುತ್ತೆ. ಆದ್ರೆ ಮಾಡಿರುವಂಥದ್ದನ್ನ ನಾವು ಅನುಭವಿಸೋದಂತೂ ಖಂಡಿತವಾಗಿರುವಂತಹ ವಿಚಾರ. ಹಾಗಾಗಿ ಶನಿ ಯೋಗಕಾರಕ ಅಂತ. ಯಾರು ಯಾವ ಫಲವನ್ನು ಕೊಟ್ಟರು ಅನುಭವಿಸುವಂತ ಒಂದು ಯೋಗ ಅನ್ನುವಂಥದ್ದು ಬೇಕಲ್ವಾ ಮನುಷ್ಯನಿಗೆ. ಬೆಂಗಳೂರಲ್ಲಿ ತುಂಬಾ ಸಣ್ಣ ಪುಟ್ಟ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿರ್ತಾರೆ, ಊರಲ್ಲಿ ಕೋಟಿಗಟ್ಟಲೆ ಹಾಕಿ ಮನೆ ಕಟ್ಟಿರ್ತಾರೆ. ಎಷ್ಟೋ ಜನ ನೋಡಿದೀವಿ ನಾವು ಈ ತರ. ಆದ್ರೆ ಅಷ್ಟು ದುಡ್ಡು ಕೊಟ್ಟು ಮನೆಯನ್ನ ಕಟ್ಟಿದ್ದು ಬೆಂಗಳೂರಲ್ಲಿ ಇದ್ದಾರೆ, ಅವ್ರಿಗೇನು ಇಲ್ಲೆಲ್ಲೋ ಸಣ್ಣ ಮನೆಯಲ್ಲಿದ್ದಾರೆ ಅಂತಂದ್ರೆ ಯೋಗ ಬೇಕು ಅಂತ ಕರೀತಾರೆ. ಅಂದ್ರೆ ಏನದರ ಅರ್ಥ ಅಂದ್ರೆ, ನಮ್ಮ ಹತ್ರ ಇದ್ದಿದ್ದು ನಮ್ಮ ಅನುಭವಕ್ಕೆ ಬರಬೇಕು ಅಂತಂದ್ರು ಅದೊಂದು ವಿಶೇಷವಾಗಿರುವಂತ ಯೋಗ, ಅದನ್ನ ತೋರಿಸುವಂತವನು. ಮತ್ತೆ ಆಯುಷ್ಯ, ಎಲ್ಲಿವರೆಗೆ ನಾವು ಆಯುಃ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥಸ್ಯೇವ ದೇಹಿನ ಅಂತ. ಆಯುಷು ಅನ್ನುವಂಥದ್ದು ಮಾತ್ರ ಶನಿಯಿಂದ ಪೂರ್ಣವಾಗಿ ನಿರ್ಧಾರವಾಗಿರುತ್ತೆ. ಅಂದ್ರೆ ಜಾತಕದಲ್ಲಿ ಶನಿ ಎಲ್ಲಿರ್ತಾನೆ. ನಾನು ಇನ್ನು ಕೆಲವರು ಇದೇ ರೀತಿಯಾಗಿ ಅರ್ಚಕರ ಹತ್ರ ಮತ್ತೆ ಜ್ಯೋತಿಷಿಗಳ ಹತ್ರ ಮಾತಾಡ್ಬೇಕಾದ್ರೆ, ಶನಿ ಅಂದ ತಕ್ಷಣ ಬರೀ ಮಾಡಿರುವ ಪಾಪ ಕೆಲಸಕ್ಕೆ ಆತ ರಿಸಲ್ಟ್ ಕೊಡ್ತಾನೆ ಅನ್ನುವಂಥದ್ದಲ್ಲ, ಬಟ್ ಒಳ್ಳೇದಕ್ಕೂ ಶನಿ ಒಂದೊಂದ್ಸಲ ಆತ ಎಂಟ್ರಿ ಕೊಟ್ರೆ ಕುಬೇರನಾಗಿರೋದನ್ನು ನಾವು ನೋಡಿದೀವಿ ಅನ್ನೋದನ್ನ ಹೇಳ್ತಾರೆ. ಇದನ್ನ ಹೆಂಗ್ ಅರ್ಥೈಸ್ತೀರಿ ನೀವು ಹಾಗಾದ್ರೆ? ಬಂದೆ ನಮ್ಮ ಆಯುಸ್ಸು ಅನ್ನೋಂಥದ್ದು ಶನಿ ನೋಡ್ತಾನೆ. ಎರಡನೇದು ಆಯುಷ್ಯಂ ಜೀವನೋಪಾಯಂ, ಮಾರುವಂತಹ ಒಂದು ಉದ್ಯೋಗ ಅನ್ನುವಂಥದ್ದು ಏನಿರುತ್ತೆ. ಮತ್ತೆ ಮರಣಂಚ, ಯಾವಾಗ ಈ ಲೋಕದ ಯಾತ್ರೆನ ಮುಗಿಸ್ತೀವಿ ಇದನ್ನ ಶನಿ ನೋಡ್ತಾನೆ. ಇದು ಮೂರು ಬರೀ ಒಳ್ಳೆ ತರ ವಿಶ್ಲೇಷಣೆ ಮಾಡ್ಬೋದಾ ಅಥವಾ ಕೆಟ್ಟ ತರ ವಿಶ್ಲೇಷಣೆ ಮಾಡ್ಬೋದಾ? ಇವನು ಆಯುಷ್ಯಗೆ ಕಾರಕ ಅಂತಂದ್ರೆ ಚೆನ್ನಾಗಿ ಬದುಕಿರೋರ್ಗು, ಅಂದ್ರೆ 100 ವರ್ಷ ಆಯುಸ್ಸಿದ್ದಂತಹ ಶತಾಯುಷಿಗಳಿಗೂ ಅವನೇ ಕಾರಕನಾಗ್ತಾನೆ.
ಮತ್ತೆ ಅದರ ಜೊತೆಗೆ ಯಾರು ಸಣ್ಣ ವಯಸ್ಸಿನಲ್ಲಿ ಮೃತವನ್ನ ಹೊಂದುತ್ತಾರೆ ಅವರಿಗೂ ಅವನೇ ಕಾರಕನಾಗ್ತಾನೆ. ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಒಳ್ಳೆ ಕರ್ಮ ಅನ್ನೋಂಥದ್ದು ಇತ್ತು ಅಂತಂದ್ರೆ ಖಚಿತವಾಗಿ ನಾವು ಅದರಿಂದ ಒಳ್ಳೆ ಫಲವನ್ನೇ ನಿರೀಕ್ಷಣೆ ಮಾಡಬಹುದು. ಆ ಒಳ್ಳೆ ಫಲಗಳನ್ನು ನಮಗೆ ಬರುವಂತ ರೀತಿ ಮಾಡುವಂತವನೇ ಶನಿ. ಒಳ್ಳೆ ಕರ್ಮ ಇದ್ರೆ ಅಂದ್ರೆ ನಾವು ಮಾಡಿದ ಕರ್ಮನ ಫಲವಾಗಿ ಮಾಡಿಕೊಡುವಂಥವನ್ನ ಶನಿ ಅಂತ ಕರಿತೀವಿ. ಹಾಗಾಗಿ ಅವನ ಶನೇಶ್ವರ ಯಾರಿಗೆ ಅಂತಂದ್ರೆ ಈಶ್ವರನಿಗೆ ಪೂಜೆಯನ್ನ ಮಾಡ್ತಾನೆ. ಕಾಲಭೈರವ ಅವನ ಗುರು. ಕಾಲಭೈರವನಿಗೆ ಅವನು ಹೆದರ್ಕೋತಾನೆ. ಅದ್ ಬಿಟ್ರೆ ಆಂಜನೇಯನಿಗೆ ಸ್ನೇಹಿತ. ಇವ್ರು 3 ಜನ ಬಿಟ್ರಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಅಂತಂದ್ರೆ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಯಮಾಗ್ರಜ ಅಂತಂದ್ರೆ ಸೂರ್ಯನ ಮಗ ಶನಿ. ಅಗ್ರಜ ಅಂತಂದ್ರೆ ಅಣ್ಣ ಅಂತ. ಅಂದ್ರೆ ಯಾರು ಫಸ್ಟ್ ಸೂರ್ಯನ ಇನ್ನೊಬ್ಬ ಮಗ ಯಾರು ಅಂತಂದ್ರೆ ಯಮನಿಗೆ ಅಗ್ರಜನಾಗಿರತಕ್ಕಂಥ ಛಾಯಾದೇವಿ ಮತ್ತೆ ಸಂಧ್ಯಾದೇವಿ ಅಂತ ಇಬ್ಬರು ಪತ್ನಿಯರು ಸೂರ್ಯನಿಗೆ. ಆ ಇಬ್ಬರು ಪತ್ನಿಯರಲ್ಲಿ ಛಾಯಾ ಅನ್ನುವಂತಹ ಪತ್ನಿಗೆ ಹುಟ್ಟದಂತವನು ಶನೈಶ್ಚರ. ಸೂರ್ಯನನ್ನು ಬಿಡಲ್ಲ. ಆದ್ರೆ ಸೂರ್ಯನಿಗೆ ಶನಿಗೆ ಪರಸ್ಪರವಾಗಿರುವಂತಹ ವೈರತ್ವ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ತಂದೆಯ ಮಕ್ಕಳಾದ್ರೂ ಕೂಡ ಗೌರವಿಸ್ತಾನೆ. ತಂದೆ ಅನ್ನುವಂಥ ಗೌರವ ಇದ್ದೇ ಇರುತ್ತೆ. ಆದ್ರೆ ಸೂರ್ಯ ಹೇಗೆ ಅಂತಂದ್ರೆ ಒಳ್ಳೆ ಪೊಲಿಟಿಕಲಿ ಚೆನ್ನಾಗಿ ಮೇಲೆ ತಗೊಂಡು ಹೋಗ್ತಾನೆ. ಅಲ್ಲೂ ಕರ್ಮ ಮಾಡಿದ್ರೆ ಶನಿ ನೋಡ್ತಾ ಇರ್ತಾನೆ, ಯಾವಾಗ ಇವನು ತಪ್ಪು ಕೆಲಸವನ್ನ ಮಾಡ್ತಾನೆ, ಇವನ್ನ ಕೆಳಗಡೆ ಹಾಕೋಣ ಅಂತ. ಹಾಗಾಗಿ ತುಂಬಾ ಅತ್ಯಂತ ಪ್ರಧಾನವಾಗಿರುವಂತಹ ಒಂದು ಬದಲಾವಣೆ ಆಗ್ತಿರುವಂಥದ್ದು ಖಗೋಳದಲ್ಲಿ ಅಂತಂದ್ರೆ ಅದು ಶನಿಯ ಬದಲಾವಣೆ. ಇವಾಗ ಮೀನರಾಶಿಗೆ ಸಂಚಾರ ಆಗ್ತಿರುವಂಥದ್ದು. ಇನ್ನೂ 2.5 ವರ್ಷಗಳ ಕಾಲ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಿರ್ತಾನೆ. ಆ ಮೀನರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲಮಾನದಲ್ಲಿ 12 ರಾಶಿಗಳ ಮೇಲೆ ಒಂದೊಂದು ರೀತಿ ಫಲವನ್ನ ಅದ್ ಹೇಗೆ ಅನ್ನೋದನ್ನ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಅರ್ಚಕರೇ, ನಾವು ಇಲ್ಲಿ ತನಕ 16 ಗ್ರಹಣಗಳನ್ನ ನೋಡಿ ಬಂದಿದ್ರು ಕೂಡ ಜನಕ್ಕೆ ಅದು ಗೊತ್ತಿದ್ರು ಪದೇ ಪದೇ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಈ ಗ್ರಹಣದ ಸಂದರ್ಭದಲ್ಲಿ ನಾವೇನ್ ದಾನ ಧರ್ಮ ಮಾಡಬೇಕು, ಒಂದು ಮನೇಲಿ ಹೆಂಗಿರ್ಬೇಕು, ಅದನ್ನ ಕ್ರಮಬದ್ಧವಾಗಿ ಪೂಜೆ ಮಾಡೋದು ಹೇಗೆ, ದೇವಸ್ಥಾನಕ್ಕೆ ಯಾವಾಗ ಹೋಗ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಇದೆಲ್ಲ ಕುತೂಹಲ ಇರುತ್ತೆ. ನೀವು ಒಂದು ದೇವಸ್ಥಾನದ ಅರ್ಚಕರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ನಾನು, ಈ ಸೂರ್ಯ ಗ್ರಹಣಕ್ಕೆ ಜನ ಯಾವ ದೇವರನ್ನ ಪೂಜೆ ಮಾಡಬೇಕು? ನಂಬುವಂಥವ್ರಿಗೆ, ಆಸ್ತಿಕರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ, ಯಾವ ದೇವರನ್ನ ಪೂಜೆ ಮಾಡಬೇಕು, ಎಷ್ಟು ಗಂಟೆ ತನಕ ಮನೆಯಲ್ಲೇ ಈ ಹೋಮ ಜಪ ಎಲ್ಲ ಮಾಡಬೇಕು ಅಂತೀರಿ ನೀವು, ಅದು ಯಾವಾಗ ಮಾಡಬೇಕು, ಈ ದಾನ ಧರ್ಮ ಕೊಡಬೇಕು ಅಂದ್ರೆ ಯಾವುದನ್ನ ದಾನ ಮಾಡಬೇಕು, ಅವ್ರಿಗೆ ಅದರಿಂದ ಸಿಗೋ ಶುಭ ಫಲಗಳು ಏನು ಅಂತ? ಮೊದಲನೇದಾಗಿ ಮಾನವನಿಗೆ ತನ್ನ ದುರಾಸೆ, ದುರ್ಬುದ್ಧಿ, ದುರಾಲೋಚನೆಗಳಿಂದ ದೂರ ಬರಬೇಕು. ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಯಾವುದೋ ಒಂದು ರಾಶಿಯವರಿಗೆ ಒಂದು ಮಾನವನಿಗೆ ಬರಬೇಕಾದಂಥ ಗ್ರಹಗತಿಗಳಿಗೆ ಸ್ಪಂದನೆ ಆಗುವಂಥದ್ದು ಒಂದು ಸಂದರ್ಭ. ಎರಡನೇದಾಗಿ ಭಕ್ತಿ ಭಾವೈಕ್ಯತೆಯಿಂದ ಯಾವುದು ಬೇಕಾದರೂ ಅದನ್ನು ಗೆಲ್ಲೋ ಅವಕಾಶ ಭಗವಂತನೇ ಮಾಡಿ ಕೊಟ್ಟಿದ್ದಾನೆ. ಈಗ ನೀವು ಹೇಳಿದಾಗೆ ಗ್ರಹಗತಿಗಳಲ್ಲಿ ಯಾವ ತೊಂದರೆಗಳಿಗೆ ಅನ್ವಯ ಆಗೋ ಹಾಗೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ. ಈಗ ಶನಿಗೆ ಎಳ್ಳು, ಸೂರ್ಯನಿಗೆ ಗೋಧಿ, ಹೀಗೆ ಆಯಾ ಸಂಬಂಧಪಟ್ಟಕ್ಕೆ ಈಗ ತೊಗರಿ ಬೆಳೆ ಬಂದು ನಮ್ಮ ಸುಬ್ರಹ್ಮಣ್ಯಗೆ ಇದಕ್ಕೆ ಹೀಗೆ ಹಲವಾರು ವ್ಯವಸ್ಥಿತಿಗಳಿಗೆ ಬರ್ತಾರೆ ಭಕ್ತರು. ಏನು